ನೀನೇನು ಮಾಡಿದೆ? ಅಲ್ಲಿಂದ ಹೋಗಲು ಪ್ರಯತ್ನಿಸಿದೆ, ಅವನು ತಳ್ಳುತ್ತಿದ್ದ. ನಾನು ಜೋರಾಗಿ ತಳ್ಳಿದೆ, ಅವನು ಕೆಳಗೆ ಬಿದ್ದನು. ಅದಕ್ಕೆ ನಿನಗೆ ಶಿಕ್ಷೆಯಾಗಿದ್ದು. ನೀನು ಬೇರೆ ಏನಂದುಕೊಂಡಿದ್ದೆ? ತೋರ ಕೂಡ ಕಣ್ಣಿಗೆ ಕಣ್ಣು ಹೇಳುತ್ತಾರೆ, ನನಗೆ ಏಕೆ ಶಿಕ್ಷೆ? ಹೌದು, ಆದರೆ ಅದು ನ್ಯಾಯಾಧೀಶರಿಗಾಗಿ. ನೀವು ನ್ಯಾಯಾಲಯದಲ್ಲಿ ಇರಲಿಲ್ಲ. ನೀವೆಲ್ಲರೂ ವಿಶೇಷರಾಗುತ್ತೀರಾ. ನೀವು ಪರರಿಗಿಂತ ಭಿನ್ನರಾಗಿರಬೇಕು. ನೀವು ಸೌಮ್ಯವಾಗಿರಲು ಹೇಳುತ್ತೀರಿ, ಆದರೆ ಮೆಸ್ಸಿಯರು ರೋಮನ್ನರ ವಿರುದ್ಧ ನಮ್ಮನ್ನು ಮುನ್ನಡೆಸುತ್ತಾರೆ ಎಂದು ರಾಬೈ ಯೋಷಿಯರು ನಮಗೆ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿರುವುದು ಶಿಕ್ಷಕರನ್ನು ಗೌರವಿಸುವುದು, ಹೆತ್ತವರನ್ನು ಗೌರವಿಸುವುದು. ಇಲ್ಲಿ ರಬ್ಬಿ ಯೋಷಿಯರು ಬುದ್ಧಿವಂತರು, ಆದರೆ ಎಷ್ಟೋ ಬಾರಿ ಬುದ್ಧಿವಂತರಿಗೆ ವಿವೇಕ ಕಡಿಮೆ. ಯಾವುದಾದರೂ ಒಂದು ಬರಹದಲ್ಲಿ ಮಸ್ಸಾಯನೊಬ್ಬ ಮಹಾನ್ ಸೇನಾ ನಾಯಕನಾಗುವನೆಂದು ಇದೆಯೇ? ಬರಹದ ಬಗ್ಗೆ ನಿಮಗೆ ಇನ್ನೂ ಅರ್ಥವಾಗದ ಅನೇಕ ವಿಷಯಗಳಿವೆ. ಅದು ಪರವಾಗಿಲ್ಲ. ನಿಮ್ಮ ಮುಂದೆ ಉಜ್ವಲ ಭವಿಷ್ಯವಿದೆ. ಒಂದೇ ಬಾರಿಗೆ ಕರ್ತನು ಬಹಿರಂಗಪಡಿಸುವುದಿಲ್ಲ. ಆದರೆ ಮಕ್ಕಳೇ, ನಮ್ಮಲ್ಲಿ ತುಂಬ ಜನ ಯೋಚಿಸುವಂಥ ಹಲವು ವಿಷಯಗಳು ನಾವು ನಡೆದುಕೊಳ್ಳುವ ರೀತಿಯ ಬಗ್ಗೆ ಮತ್ತು ಬೇರೆಯವರನ್ನು ಕಾಣುವ ರೀತಿ ತಪ್ಪು. ನಿಮಗೆ ಎಲ್ಲವೂ ನ್ಯಾಯಬದ್ಧವಾಗಿರಬೇಕು. ನೀವು ತಪ್ಪನ್ನು ಕಂಡಾಗ ಅದನ್ನು ಸರಿಪಡಿಸಬೇಕು. ಬೇರೆ ಯಾರು ನ್ಯಾಯವನ್ನು ಬಯಸುತ್ತಾರೆ ಗೊತ್ತೇ? ನ್ಯಾಯ ಮತ್ತು ಪ್ರತೀಕಾರದ ಬಗ್ಗೆ ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ಇದರ ಬಗ್ಗೆ ಕರ್ತನು ಏನು ಹೇಳುತ್ತಾನೆ? ಪ್ರತಿಕಾರ ನನ್ನದು. ಹೌದು, ಸರಿಯಾಗಿ ಹೇಳಿದೆ. ಅದ್ಭುತ. ಹುಡುಗರೆ, ಗಮನ ಕೊಡಿ. ಆಕೆ ಟೋರ ತರಗತಿಗಳಿಗೂ ಹೋಗುವುದಿಲ್ಲ. ಕರ್ತನಿಗೆ ನ್ಯಾಯ ಇಷ್ಟ. ಅದಕ್ಕಾಗಿ ನಾವು ಅದನ್ನು ನಿಭಾಯಿಸಬೇಕಿಲ್ಲ. ದಾವಿದನಿಗೆ ದುಷ್ಟ ಅರಸ ಸೌಲನನ್ನು ಕೊಲ್ಲುವ ಅವಕಾಶವಿದ್ದರೂ ಸಹ ಆತ ಕೊಲ್ಲದಿದ್ದದ್ದು ನೆನಪಿದೆಯೇ? ಸೌಲನು ಕರ್ತನ ರಕ್ಷಣೆಯಲ್ಲಿದ್ದನು. ನ್ಯಾಯಕ್ಕೆ ಸರಿಯಾದ ಸಮಯವಾಗಿರಲಿಲ್ಲ. ಕರ್ತನು ತನ್ನ ಜನರ ಮೇಲೆ ಕರುಣೆ ಹೊಂದಿರುತ್ತಾನೆ ಎಂದು ಹೇಳುತ್ತಾನೆ. ಅದು ಯಾವಾಗ? ಇದನ್ನು ಶಾಲೆಯಲ್ಲಿ ಓದುವವರು ಏನು ಹೇಳುತ್ತಾರೆ ಕೇಳೋಣವೇ? ಅವರ ಶಕ್ತಿ ಹೋದಾಗ? ಹೌದು, ಸರಿಯಾದ ಉತ್ತರ. ಅದಕ್ಕೆ ನ್ಯಾಯವನ್ನು ಒದಗಿಸಲು ಕರ್ತನಿಗೆ ಬಿಡಬೇಕು. ನಾವು ಇದನ್ನು ಬೇರೆ ರೀತಿಯಲ್ಲಿ ನಿಭಾಯಿಸಬಹುದು. ಬಲಶಾಲಿಯಾಗಿರುವುದು ಒಂದೇ ಪರಿಹಾರವಲ್ಲ. ಮೆಸ್ಸಿಯನು ಸಹ ಅದನ್ನು ನೋಡಬೇಕು. ಆದರೆ ಮೆಸ್ಸೆಯನು ಕುದುರೆಯ ಮೇಲೆ ಆಯುಧಗಳನ್ನು ಹಿಡಿದುಕೊಂಡು ಯೆರೂಸಲೇಮಿಗೆ ಬರುತ್ತಾನೆಂದು ನಿರೀಕ್ಷೆ ಮಾಡಬೇಡಿ. ಆತ ಹೆಚ್ಚು ಇಷ್ಟಪಡುವುದು ನಿಮ್ಮಲ್ಲಿರುವಂತಹ ಶಾಂತಿ ಸ್ಥಾಪಿಸುವವರನ್ನು. ನೀವು ನಿನ್ನೆ ಎಲ್ಲಿಗೆ ಹೋಗಿದ್ರಿ? ನಾನು ನಗರದಲ್ಲಿ ಉಳಿಯಬೇಕಾಯಿತು. ಒಬ್ಬ ಮಹಿಳೆಗೆ ನನ್ನ ಸಹಾಯ ಬೇಕಿತ್ತು. ಅವ್ರಿಗೇನಾದರೂ ನಿರ್ಮಿಸಿದ್ದೀರಾ? ಇಲ್ಲ. ನಾನು ಹೇಳಿದ್ದು ನೆನಪಿದೆಯೇ? ನನ್ನ ವ್ಯಾಪಾರಕ್ಕಿಂತ ದೊಡ್ಡ ಕೆಲಸವಿದೆ ಎಂದು. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾಳೆ. ಆಕೆ ತೊಂದರೆಯಲ್ಲಿದ್ದಳು. ನಾನು ಸಹಾಯ ಮಾಡಿದೆ. ನಿಮ್ಮ ಸ್ನೇಹಿತೆಯೇ? ಈಗಾಗಿದ್ದಾಳೆ. ನನ್ನೊಂದಿಗೆ ಪ್ರಯಾಣಿಸಲು ಆಕೆಯನ್ನು, ಜೊತೆಗೆ ಕೆಲವರನ್ನು ನಾನು ಆಯ್ಕೆ ಮಾಡಿದ್ದೇನೆ. ಅವರಿಗೆ ನಿಮ್ಮ ಪರಿಚಯವಿದೆಯೇ? ಇನ್ನೂ ಇಲ್ಲ. ನಿಮ್ಮನ್ನು ಇಷ್ಟಪಡದಿದ್ದರೆ? ಇಷ್ಟಪಡುವುದಿಲ್ಲ. ನಾನು ಇಲ್ಲಿರಲು ಅದೇ ಕಾರಣ. ನನಗೆ ಇನ್ನೂ ಅರ್ಥವಾಗಿಲ್ಲ. ನೀವು ಇಲ್ಲಿರುವ ಕಾರಣವೇನು? ನಾನು ಹೇಳುವುದನ್ನು ಕೇಳಿ. ನೀವು ಮಕ್ಕಳಾಗಿದ್ದರೂ ಸಹ ನಿಮ್ಮ ಹಿರಿಯರು ನಿಮಗಿಂತ ಹೆಚ್ಚು ಬದುಕಿದ್ದರೂ ಅನೇಕ ಬಾರಿ ಹಿರಿಯರಿಗೆ ಮಕ್ಕಳ ನಂಬಿಕೆಯ ಅಗತ್ಯವಿದೆ. ನೀವು ಆ ನಂಬಿಕೆಯನ್ನು ಸದೃಢವಾಗಿ ಉಳಿಸಿಕೊಂಡರೆ ಮುಂದೆ ಒಂದು ದಿನ ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗುತ್ತದೆ. ಅಬಿಗೈಲ್ ಆಗಲೇ ಒಂದು ಪ್ರಶ್ನೆಯನ್ನು ಕೇಳಿದಳು, ಇಲ್ಲಿ ನಾನಿರಲು ಕಾರಣವೇನೆಂದು. ಅದಕ್ಕೆ ಉತ್ತರ ನಿಮ್ಮೆಲ್ಲರಿಗೂ. ಕರ್ತನ ಆತ್ಮವು ನನ್ನಲ್ಲಿದೆ. ಬಡವರಿಗೆ ಸುವಾರ್ತೆಯನ್ನು ತಲುಪಿಸಲು ನನ್ನನ್ನು ನೇಮಿಸಿದ್ದಾನೆ. ನನ್ನನ್ನು ಕಳುಹಿಸಿರುವುದು ದೃಷ್ಟಿಹೀನರಿಗೆ ದೃಷ್ಟಿಯನ್ನು ನೀಡಲು, ಸರಿಯಲ್ಲಿದ್ದವರನ್ನು ಬಿಡಿಸಲು, ದಬ್ಬಾಳಿಕೆಗೆ ಒಳಗಾದವರನ್ನ ವಿಮುಕ್ತಗೊಳಿಸಲು, ಕರ್ತನ ಅಂಗೀಕೃತ ವರ್ಷವನ್ನು ಸಾರುವುದಕ್ಕೂ. ಯೆಶಾಯ
ಯಶಾಯ, ನಿಮ್ಮೊಂದಿಗೆ ಕಳೆದ ಕ್ಷಣಗಳು ಚೆನ್ನಾಗಿತ್ತು. ನೀವೆಲ್ಲರೂ ಕೂಡ ತುಂಬಾ ವಿಶೇಷವಾದವರು. ನನ್ನ ಆಸೆ ನನ್ನ ಮುಂದಿನ ವಿದ್ಯಾರ್ಥಿಗಳು ನಿಮ್ಮ ಹಾಗೆಯೇ ನನ್ನನ್ನು ಪ್ರಶ್ನಿಸಿ ಉತ್ತರಗಳನ್ನು ಕೇಳಬೇಕು ಎಂದು. ನಿಮಗಿರುವ ತಿಳುವಳಿಕೆ ಅವರಿಗಿಲ್ಲವೆಂದು ಭಾವಿಸುವೆ. ನಿಮ್ಮ ಹಾಗೆ ನನ್ನ ಬಗ್ಗೆ ಎಲ್ಲರಿಗೂ ಸಮಯ ಬಂದಾಗ ತಿಳಿಸುತ್ತಾರೆಂದು ನಾನು ನಂಬುತ್ತೇನೆ.